ನಮಸ್ಕಾರ ವೀಕ್ಷಕರೇ. ಈಗ ನಾವು SE2 ಪರೀಕ್ಷೆ ನಡೀತಾ ಇದೆ, ಕೆಲವು ಮುಗಿದಿದೆ. ಈಗ ನಾವು DSCRTಯ ಒಂದು ಆದೇಶದ ಅಂತೆ ಅದರ ಪ್ರಕಾರವಾಗಿ ಅವರು ಕೊಟ್ಟಿರುವಂಥ ಸೂಚನೆಯಂತೆ ನಾವು ಈಗ ಏನು ಮಾಡಬೇಕು ಅಂತ ಅಂದರೆ 6, 7, 8 ಮತ್ತು 9ನೇ ತರಗತಿಯ ಒಂದು ಏನು ಪರೀಕ್ಷೆ SE2 ಮಾಡಿದ್ದೀವಿ, ಅದು ಸ್ಕೂಲು ಆ ಎಕ್ಸಾಮ್ನ ಅನಾಲಿಸಿಸನ್ನು ಮಾಡಬೇಕಾಗುತ್ತೆ. ನೀವು ಎಕ್ಸೆಲ್ ಶೀಟ್ನಲ್ಲಿ ಮಾತ್ರ ಅನಾಲಿಸಿಸ್ ಮಾಡಿ ಕಳಿಸ್ಕೊಡ್ಬೇಕಾಗುತ್ತೆ. ನಾವು ಏನು ನಿಮ್ಮ BRC ಅವರ ಆಫೀಸಿಗೆ, ಅಲ್ಲಿಂದ ಅದು DSCRTಗೆ ಹೋಗುತ್ತೆ. DSCRT ಅವರು ತಮ್ಮ ಏನು ಕ್ಲಸ್ಟರ್ ವಾರು ಅದನ್ನು ಕ್ರೋಢೀಕರಣ ಮಾಡಿ ಅಂದರೆ ಕ್ರಮವಾಗಿ ನಮೂದಿಸಿ DSCRTಗೆ ಕಳಿಸ್ಕೊಡ್ತಾರೆ. ಹಾಗಾಗಿ ನಾವು ಈಗ ಶಾರ್ಟ್ಸ್ನಲ್ಲಿ ತುಂಬುವಂತಹ ಏನು ಎಂಟ್ರಿ ಮಾಡಿರ್ತೀರ SATS ಶಾರ್ಟ್ಸ್ ವೆಬ್ಸೈಟ್ನಲ್ಲಿ, ಅದಕ್ಕೂ ನೀವು ಮ್ಯಾನ್ಯುಯಲಿಯಾಗಿ ಈಗ ಎಕ್ಸೆಲ್ ಶೀಟ್ನಲ್ಲಿ ತುಂಬೋದಕ್ಕೂ ಯಾವುದೇ ವ್ಯತ್ಯಾಸ ಬರಬಾರ್ದು. ವ್ಯತ್ಯಾಸ ಬಂದರೆ ಅದಕ್ಕೆ ಕಾರಣ ಕೊಡಬೇಕಾಗಬಹುದು. ಹಾಗಾಗಿ ನೀವೀಗ ಏನು ಮಾಡಬೇಕು ಅಂದರೆ, ನನಗೆ ಎಕ್ಸೆಲ್ ಶೀಟ್ನಲ್ಲಿ ನೀವು ಫಲಿತಾಂಶನ ಹೇಗೆ ತುಂಬೋದು ನೇರವಾಗಿ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಎಕ್ಸೆಲ್ ಶೀಟ್ನಲ್ಲಿ ಈಗಾಗಲೇ ಕೆಲವರು ಗೊತ್ತಿರೋರು ಇದ್ದರೆ ತುಂಬ ಸಂತೋಷ. ಬಟ್ ಗೊತ್ತಿಲ್ಲದೆ ಇರೋವಂಥವ್ರು ಇರ್ತಾರೆ ಅನ್ನೋ ದೃಷ್ಟಿಯಿಂದ ಅವರಿಗೆ ಸ್ವಲ್ಪ ಅರ್ಥವಾಗಲಿ ಅನ್ನೋ ರೀತಿಯಲ್ಲಿ ನಾವು ಒಂದು ವಿವರಣಾತ್ಮಕವಾಗಿ ಸ್ವಲ್ಪ ನಿಧಾನವಾಗಿ ಇಲ್ಲಿ ವಿವರಣೆಯನ್ನು ಕೊಡ್ತಾ ಹೋಗ್ತೀವಿ. ಹಾಗಾಗಿ ಈಗ ನೋಡಿ, ಈಗ ಏನು ಅಂದರೆ SE2 ಪರೀಕ್ಷೆ ವಿಶ್ಲೇಷಣೆ, ಇಲ್ಲಿ ಮೇಲಿನ ಎಕ್ಸೆಲ್ ಶೀಟ್ನಲ್ಲಿ SE2 ಪರೀಕ್ಷೆಯ ಅನಂತರ ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪನವನ್ನು ಮಾಡ್ತೀವಿ. ಆಮೇಲೆ ಇಲ್ಲಿ 3 ಹಂತದ ಒಂದು ಎಕ್ಸೆಲ್ ಶೀಟನ್ನು ನಾವು ಒಂದೇ ಎಕ್ಸೆಲ್ ಶೀಟನ್ನು ಪೇಜ್ನಲ್ಲಿ ನೋಡ್ತೀವಿ. ಅದರ ಕೆಳಗಡೆನಲ್ಲಿ 1, 2, 3 ಅಂತ ಇರುತ್ತೆ. ಅವನ್ನ ಒಂದೊಂದಾಗಿ ಭರ್ತಿ ಮಾಡಬೇಕಾಗುತ್ತೆ. ಅದನ್ನು ನಾನು ಇಲ್ಲಿ ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ ವಿವರಣಾತ್ಮಕವಾಗಿ. ಈಗ 1ನೇದಾಗಿ ವಿದ್ಯಾರ್ಥಿವಾರು ಪ್ರಶ್ನಾವರ ವಿಶ್ಲೇಷಣೆಯನ್ನು ಮಾಡಬೇಕಾಗುತ್ತೆ. 2ನೇದಾಗಿ ಏನೂ ಉತ್ತರ ಬರೆದಿಲ್ಲ ಅಥವಾ ಸ್ವಲ್ಪ ಉತ್ತರ ಬರೆದಿರ್ತಾನೆ, ಭಾಗಶಃ ಉತ್ತರನ, ಅಥವಾ ಸಂಪೂರ್ಣವಾಗಿ ಉತ್ತರ ಸರಿ ಇರುತ್ತೆ. ಈ 3ನ್ನು ನಾವು 2ನೇ ಒಂದು ನಮೂನೆಯಲ್ಲಿ ಅನೆಕ್ಸರಿದಲ್ಲಿ ಮೆನ್ಷನ್ ಮಾಡ್ತೀವಿ. 3ನೇದಾಗಿ ಗ್ರೇಡ್ ವಾರು ವಿಶ್ಲೇಷಣೆ. ಈ ನಮೂನೆಗಳು ಯಾವ ರೀತಿ ಇದ್ದಾವೆ ನೀವು ನೋಡಿರ್ಬೋದು, ಕೆಲವರು ಇನ್ನೂ ನೋಡದೇ ಇರ್ಬೋದು. ಈಗ ನಾನು ಇಲ್ಲಿ ತೋರಿಸ್ತೀನಿ. ಅದನ್ನು ಎಕ್ಸೆಲ್ ಶೀಟ್ನಲ್ಲಿ ಹೇಗೆ ತುಂಬಿ ಅದನ್ನು ನೀವು ನಿಮ್ಮ ಫೋನ್ನಲ್ಲಿ ಒಂದು ಪ್ರತಿ ಸೇವ್ ಮಾಡ್ಕೊಂಡು ಅದನ್ನು ಮತ್ತೆ ಅದರ ಒಂದು ಕಾಪಿನ ನಿಮ್ಮ ಒಂದು CRC ಅವ್ರಿಗೆ ಅಥವಾ BRC ಅವರ ಆಫೀಸರ್ಗೆ ಅದು ಕಳಿಸೋದಕ್ಕೆ ಹೇಗೆ ಸೆಂಡ್ ಮಾಡಬೇಕು ಅನ್ನೋದನ್ನು ಇಲ್ಲಿ ನೀವು ತಿಳ್ಕೊಬಹುದಾಗಿದೆ. ಇಲ್ಲಿ ನೋಡಿ, ಕೆಳಗಡೆ ಇದೆ ಎಕ್ಸೆಲ್ ಶೀಟು ಇಲಾಖೆಯಿಂದ ಬಂದಿರೋದು DSCRTಯಿಂದ 6, 7, 8 ಮತ್ತು 9ನೇ ತರಗತಿಗೆ ಸಂಬಂಧಪಟ್ಟ ಸ್ಕೂಲ್ ಅನಾಲಿಸಿಸ್ ಎಕ್ಸೆಲ್ SX ಅಂತ ಇದೆ. ಒಟ್ಟು 3 ಪೇಜಸ್ ಇದೆ. 3 ಅದನ್ನು ಈಗ ಮುಂದೆ ನೋಡ್ತೀರ ನೀವು. ಆತ್ಮೀಯ ವೀಕ್ಷಕರೇ, ಇನ್ಫೋವರ್ಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಈ ಮಾಹಿತಿಯನ್ನು ನೋಡ್ತಾ ಇದ್ದೀರಾ. ತಾವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ನಮ್ಮ ವಿಡಿಯೋಗಳು ನಿಮಗೆ ಕಾಣಿಸ್ಕೊಳ್ತವೆ. ಹಾಗಾಗಿ ಮರೆಯದೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ಇವಾಗಲೇ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಆಗಾಗ ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ ಶೇರ್ ಮಾಡ್ತಾಯಿರಿ. ಬನ್ನಿ ಈಗ ಮುಂದುವರಿಸೋಣ. ಈಗ ಒಂದು ಸರ್ಕ್ಯುಲರ್ನಲ್ಲಿ, ಹಿಂದಿನ ಸರ್ಕ್ಯುಲರ್ನಲ್ಲಿ ಮುಖ್ಯವಾದ ವಿಷಯ ಅವರು ಏನು ತಿಳಿಸಿದ್ದಾರೆ ಅಂದರೆ, ಆದೇಶ ಪ್ರಕಾರವಾಗಿ ಸದರಿ ಫಲಿತಾಂಶವನ್ನು ಅಂದರೆ SE2 6ರಿಂದ 9ನೇ ತರಗತಿ ಫಲಿತಾಂಶವನ್ನು ರಿಸಲ್ಟನ್ನು ಆಧರಿಸಿ ವಿಷಯವಾರು, ಸಬ್ಜೆಕ್ಟ್ ವೈಸು, ಕ್ಲಾಸ್ ವೈಸು, ತರಗತಿವಾರು ವಿಶ್ಲೇಷಣೆ ಮಾಡಿ ವಿಶ್ಲೇಷಣಾ ವರದಿಗನುಗುಣವಾಗಿ ಕ್ರಿಯಾಯೋಜನೆಯನ್ನು ಸಿದ್ಧಪಡಿಸಿ ಶೈಕ್ಷಣಿಕ ಅಭಿವೃದ್ಧಿಗೆ ಕ್ರಮ ವಹಿಸಬೇಕಾಗುತ್ತೆ. ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಕ್ಸೆಲ್ ಶೀಟು. ಇಲ್ಲಿ ಏನಿದೆ, ಅನೆಕ್ಸರಿ 1 ಸ್ಟೂಡೆಂಟ್ ನೇಮ್ ಮಾರ್ಕ್ಸ್ ಅಪ್ಟೈನ್ಡ್ ಅಂತ ಇದೆ. ಇಲ್ಲಿ ಏನಿದೆ, ಲರ್ನಿಂಗ್ ಔಟ್ಕಮ್ಮು ಬೇಸ್ಡ್ ಅನಾಲಿಸಿಸ್ ಕ್ಲಾಸ್ ವೈಸ್, ತರಗತಿವಾರು, ಸಬ್ಜೆಕ್ಟ್ ವೈಸು, ವಿಷಯವಾರು, ಜೆಂಡರ್ ವೈಸು, ಲಿಂಗವಾರು, ಗಂಡು ಹೆಣ್ಣು, ಈ ರೀತಿಯಾಗಿ ಕ್ಯಾಸ್ಟ್ ವೈಸು, ಜಾತಿವಾರು, ಅಚೀವ್ಮೆಂಟ್ಸ್, ಅವರು ಏನು ಗುರಿ ಸಾಧನೆ ಮಾಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ತೋರಿಸ್ಬೇಕಾಗುತ್ತೆ. ಈ ಒಂದು ಫಾರ್ಮ್ಯಾಟ್ನಲ್ಲಿ, ಎಕ್ಸೆಲ್ ಶೀಟ್ನಲ್ಲಿರೋ ಫಾರ್ಮ್ಯಾಟೇ ಇದು ನಿಮಗೆ ತೋರಿಸ್ತಾ ಇರೋದು ನಾನು. ಇದು ಸ್ಕ್ರೀನ್ಶಾಟಲ್ಲಿದೆ. ನೆಕ್ಸ್ಟ್ ನೇರವಾಗಿ ಎಕ್ಸೆಲ್ ಶೀಟಲ್ಲಿ ತುಂಬೋದನ್ನು ನೀವು ನೋಡ್ತೀರಾ. ಸ್ವಲ್ಪ ವ್ಯವಧಾನದಿಂದ ಈ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಇದು ನೀವೇನು ಎಷ್ಟು ಕೆಲಸ ಮಾಡಬೇಕಷ್ಟನ್ನು ಎಕ್ಸೆಲಲ್ಲಿ ತಿಳ್ಕೊತೀರ, ಅಷ್ಟು ಸಾಕಾಗುತ್ತೆ ಸದ್ಯಕ್ಕೆ. ಓಕೆ, ಕ್ಲಸ್ಟರ್ ನೇಮ್ ಮೊದಲನೇ ಕಾಲಮಲ್ಲಿ ಬರೀತೀರಾ, ಸ್ಕೂಲ್ ನೇಮನ್ನು ಬರೀತೀರಾ 2ನೇ ಕಾಲಮ್ನಲ್ಲಿ, ಸ್ಕೂಲ್ ಡೈಸ್ ಕೋಡ್ ಬರೀತೀರಾ, ನಂತರ ಸಬ್ಜೆಕ್ಟು ಯಾವ ವಿಷಯ, ಕನ್ನಡ, ಇಂಗ್ಲೀಷ್, ಹಿಂದಿ,
ಇಲ್ಲಿ ಪ್ರತಿ ಒಂದೊಂದು ಸಬ್ಜೆಕ್ಟಿಗೂ ಒಂದೊಂದು ನಮೂನೆ ಎಷ್ಟು ಒಂದೊಂದು ಪೇಜ್ ತೊಗೋಬೇಕು. ಅದು ಮಕ್ಕಳು ಸ್ಟ್ರೆಂತ್ ನೋಡಿ, ಇಲ್ಲಿ ಏನೋ 11ನೇ ಮಕ್ಕಳವರೆಗೂ ಬರೀತೀರ, 50 ಮಕ್ಕಳಿದ್ರೆ ಇನ್ನೂ ಡೆವಲಪ್ ಮಾಡ್ಕೊಂಡೋಗಿ ಇಲ್ಲಿ ಕಾಲಮ್ಸನ್ನು ಆ ರೀತಿ ಆಗುತ್ತೆ. ಆಮೇಲೆ ಏನಿದೆ ಇಲ್ಲಿ ಕಾಲಮ್ನಲ್ಲಿ ನೋಡೋಣ. ನೇಮ್ ಆಫ್ ದ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳ ಹೆಸರು ಬರ್ಕೊಳ್ಳಿ. ಇಲ್ಲಿ ಕ್ರಮ ಸಂಖ್ಯೆ ಇಲ್ಲಿ ಇದೆ, ಹಾಕ್ಕೊಳ್ಳಿ. ಕಂಟಿನ್ಯೂ ಡೆವಲಪ್ ಆದರೆ ಸಾರ್ಟ್ಸ್ ನಂಬರನ್ನು ಎಂಟ್ರಿ ಮಾಡ್ತೀರ. ಆ ಹೆಸರು ಇರೋ ವಿದ್ಯಾರ್ಥಿಗಳ ಸಾರ್ಟ್ಸ್ ನಂಬರಿನ ಈಗ ತರಗತಿಯಲ್ಲಿ 6, 7, 8, 9 ಕೊಟ್ಟಿದ್ದಾರೆ. ಇಲ್ಲಿವರೆಗೂ ನಾವು ಮಾಡಬೇಕಾಗಿದೆ ಅಂದರೆ ಮೊದಲು 6ನೇ ತರಗತಿ ತೊಗೊತೀರ. ಆಮೇಲೆ 6ನೇ ತರಗತಿ ವಿದ್ಯಾರ್ಥಿಗಳು ಒಂದು 25 ಇತ್ತು, ಮಕ್ಕಳಿತ್ತು, ಮುಗೀತು ಅಂದರೆ ನೆಕ್ಸ್ಟ್ 7ನೇ ತರಗತಿ ತೊಗೋತೀರಿ, ಇನ್ನೊಂದು ಬೇರೆ ಫಾರಮ್ ತೊಗೊತೀರ. ಅದೇ ರೀತಿ 8ನೇ ತರಗತಿ ಹೈಸ್ಕೂಲ್ನವರು ಅವರೊಂದು ಫಾರಮ್ ತೊಗೊತಾರೆ. ಹಾಗೆ ಒಂದೊಂದು ತರಗತಿಗೆ ಒಂದೊಂದು ಫಾರಮ್ ಬರುತ್ತೆ. ಈಗ ಅದನ್ನು ಇಲ್ಲಿ ಅಂಡರ್ಸ್ಟ್ಯಾಂಡಿಗೆ ಕೊಟ್ಟಿದ್ದಾರೆ. ಈಗ ಫಸ್ಟ್ 6ನೇ ತರಗತಿ ಅಂತ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮೊದಲು 6ನೇ ತರಗತಿ ಇರ್ತಾರೆ. ಅವರನ್ನು ಮುಗಿಸಿ ಎಷ್ಟು ಜನ ಇರ್ತಾರೆ ವಿದ್ಯಾರ್ಥಿಗಳ ಹೆಸರು ಬರೀತೀರ, ಅವ್ರ ಸಾರ್ಟ್ಸ್ ನಂಬರ್ ಬರೀತೀರ, ಅವರು ತರಗತಿ ಹಾಕ್ತೀರ, ಅವರು ಗಂಡು ಹೆಣ್ಣು ಅನ್ನೋದನ್ನು ಬರೀತೀರ. ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ನೀವು ನೇಮನ್ನು ಕೊಟ್ರಿ ಅಂದರೆ ಇಲ್ಲಿ ಗಂಡು ಹೆಣ್ಣು ಅಂತ ಇಲ್ಲಿ ಬರ್ಕೊಂಡು ಹೋಗಿ ಸಂಬಂಧಪಟ್ಟಂಥ. ಆಮೇಲೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಾರ್ ಈಚ್. ಇಲ್ಲಿ ಪ್ರಶ್ನೆಗಳಿದ್ದಾವೆ, 1ರಿಂದ ಸುಮಾರು 24 ಪ್ರಶ್ನೆಗಳು ಇದ್ದಾವೆ. ಕ್ವಶನ್ Q1, Q2 ಅಂದರೆ ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 2, ಕ್ವಶನ್ ನಂಬರ್ 3 ಆ ಥರ ಇದೆ. ಇಲ್ಲಿ ಆನಂತರ ಏನಿದೆ ಅಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಾರ್ ಈಚ್. ಪ್ರತಿಯೊಂದು ಪ್ರಶ್ನೆಗೆ ಎಷ್ಟು ಗರಿಷ್ಠ ಅಂಕಗಳಿದೆ. ಕೆಲವು 1 ಮಾರ್ಕ್ಸ್ ಇರ್ಬೋದು, 2 ಮಾರ್ಕ್ಸ್ ಇರ್ಬೋದು, 3, 4 ರೀತಿ ಎಲ್ಲ ಇರ್ಬೋದು. ನಿಮಗೆ ಗೊತ್ತಿರುತ್ತೆ ನಿಮ್ಮ ವಿಷಯವಾರು ಪತ್ರಿಕೆಯಲ್ಲಿ ಯಾವ್ಯಾವುದಕ್ಕೆ ಎಷ್ಟು ಪ್ರಶ್ನೆ, ಯಾವ ಪ್ರಶ್ನೆಗೆ ಎಷ್ಟು ಅಂಕಗಳು. ಈಗ 6ನೇ ನಂಬರ್ ಪ್ರಶ್ನೆಗೆ ಏನು ಎಷ್ಟು ಅಂಕ ಇಟ್ಟಿದ್ದಾರೆ ಇಲ್ಲಿ ನಿಮಗೆ ಗೊತ್ತಿದೆ, ಅದನ್ನು ನೀವು ಹಾಕ್ಕೊತೀರ. ಇಲ್ಲಿ ಹಾಕ್ಕೊತೀರ ಇಲ್ಲಿ ಮೇಲ್ಗಡೆ ಕಾಲಮ್ನಲ್ಲಿ. ಆಮೇಲೆ ಏನು ಕ್ಯಾಸ್ಟ್ ಬರೀತೀರ. ಪ್ರತಿ ವಿದ್ಯಾರ್ಥಿ ಅವನು SC ಕ್ಯಾಸ್ಟ್ ವಿದ್ಯಾರ್ಥಿ SCನ ಅಥವಾ STನ ಅಥವಾ ಮೈನಾರಿಟೀಸ್ ಅಥವಾ ಅದರ್ಸ್ ಎಷ್ಟು 1, 2, 3, 4ರಲ್ಲಿ ಯಾವುದಾದ್ರೂ ಒಂದನ್ನು ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ. ಆಮೇಲೆ ಏನು ಇಲ್ಲಿ ಪ್ರಶ್ನೆ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ಹೆಸರು ನೇರದಲ್ಲಿ ಪ್ರಶ್ನೆ ಸಂಖ್ಯೆ 1ರಲ್ಲಿ ಎಷ್ಟು ಮಾರ್ಕ್ಸ್ ತೆಗ್ದ, 2ರಲ್ಲಿ ಎಷ್ಟು ತೆಗ್ದ, 3ರಲ್ಲಿ ಎಷ್ಟು ಮಾರ್ಕ್ಸ್ ಇತ್ತು ಮೇಲೆ ಬರೆದಿರ್ತೀರ. ಅವನು ಪಡೆದಿರೋದು 2 ಗರಿಷ್ಠ ಅಂಕ ಇದ್ದರೆ 1 ಪಡೆದಿದ್ದಾನೆ. ಇನ್ನೊಬ್ಬ ವಿದ್ಯಾರ್ಥಿ ಅಥವಾ ಕ್ವಶನ್ ನಂಬರ್ 4ರಲ್ಲಿ ಅದೇ ವಿದ್ಯಾರ್ಥಿ 2 ಗರಿಷ್ಠ ಅಂಕ ಇದ್ದರೆ 2ಕ್ಕೆ 2 ಪಡೆದಿದ್ದಾನೆ. ಆಮೇಲೆ ಏನಾಗುತ್ತೆ, ಕೊನೆಗೆ ಬಂದು ನೀವಿಲ್ಲಿ ಟೋಟಲ್ ಮಾರ್ಕ್ಸ್ ಮಾಡ್ತೀರ. ಟೋಟಲ್ ಮಾರ್ಕ್ಸ್ ಎಂಟ್ರಿ ಮಾಡ್ತೀರ. ಆಮೇಲೆ ಓರಲ್ ಮಾರ್ಕ್ಸ್ ಎಷ್ಟಿತ್ತು, ಅದು 10 ಮಾರ್ಕ್ಸ್ ಓರಲ್ ತೊಗೊಂಡಿದ್ರು, ಅದನ್ನು ಇಲ್ಲಿ 10ಕ್ಕೆ ಎಷ್ಟು ತೊಗೊಂಡ, 8, 9 ಅದು 10ಕ್ಕೆ 10 ಎಂಟ್ರಿ ಮಾಡ್ಕೊತೀರಿ. ಎರಡನ್ನೂ ಕೂಡ್ತೀರ, ಗ್ರ್ಯಾಂಡ್ ಟೋಟಲ್ ಆಗುತ್ತೆ. ಈಗ 30ಕ್ಕೆ ಎಷ್ಟು ಮಾರ್ಕ್ಸ್ ತೆಗೆದಿದ್ದಾನೆ, ಅದಕ್ಕೆ ತಕ್ಕನಂತೆ ಗ್ರೇಡ್ ಎಷ್ಟು ಅದು ನಿಮಗೆ ಗೊತ್ತಿದೆ ಹಾಕ್ಕೊತೀರ. ಇದು ಇಷ್ಟೇ ನೋಡಿ. ಫಾರಮ್ ನಂಬರ್ 1 ಆಯಿತು ಎಕ್ಸೆಲ್ ಶೀಟ್ನಲ್ಲಿ. ಈಗ ಫಾರಮನ್ನು ಅಂಡರ್ಸ್ಟ್ಯಾಂಡ್ ನೀವು ಮಾಡ್ಕೊಂಡ್ಮೇಲೆ ಆನಂತರ ನಾವು ಎಕ್ಸೆಲ್ ಶೀಟ್ನಲ್ಲಿ ನೇರವಾಗಿ ತುಂಬೋದು ಹೇಗೆ ಅನ್ನೋದ್ರ ಬಗ್ಗೆ ನೋಡೋಣ. ಆಮೇಲೆ ಈಗ ಇನ್ನೊಂದು 2ನೇ ನಂಬರ್ ಫಾರಮನ್ನು ನಾನು ಈಗ ಓಪನ್ ಮಾಡ್ತೀನಿ. ಇದು ನೋಡಿ, ಅನೆಕ್ಸರಿ 2 ಇಲ್ಲಿದೆ ಮೇಲ್ಗಡೆ ನೋಡಿ. ಅನೆಕ್ಸರಿ 2 ಅಂತ ಇದೆ, ಇಲ್ಲಿ ಕಟ್ಟಾಗಿದೆ ಇರಿ. ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್, ಅನಂತರ ಏನಿಲ್ಲ ಲರ್ನಿಂಗ್ ಔಟ್ಕಮ್ ಬೇಸ್ಡ್ ಅನಾಲಿಸಿಸ್ ಕ್ಲಾಸ್ ವೈಸ್ ತರಗತಿವಾರ ಕಲಿಕಾ ಫಲಗಳು, ಏನು ವಿದ್ಯಾರ್ಥಿಗಳು ಗಳಿಸಿದಂಥ ಸಾಮರ್ಥ್ಯಗಳು ಕಲಿಕಾ ಫಲಗಳ ಅನುಗುಣವಾಗಿ ತರಗತಿವಾರು, ಸಬ್ಜೆಕ್ಟ್ ವೈಸ್ ವಿಷಯವಾರು, ಲಿಂಗವಾರು, ಜೆಂಡರ್ ವೈಸ್ ಗಂಡು ಹೆಣ್ಣು ಪ್ರತಿಯೊಬ್ಬರದ್ದು ಸಪ್ರೇಟಾಗಿ ಬರುತ್ತೆ. ಕ್ಯಾಸ್ಟ್ ವೈಸು ಮತ್ತು ಜಾತಿವಾರು ಮೆನ್ಷನ್ ಮಾಡಬೇಕು ಆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ. ಅಚೀವ್ಮೆಂಟ್ಸ್, ಇಲ್ಲಿ ಸಾಧನೆಯನ್ನು ನೀವಿಲ್ಲಿ ವ್ಯಕ್ತಪಡಿಸಬೇಕಾಗುತ್ತೆ. ಈಗ ಎಕ್ಸೆಲ್ ಶೀಟ್ನಲ್ಲಿ ಫಾರಮ್ ನಂಬರ್ 2 ನೋಡ್ತಾ ಇದ್ದೀರಾ. ಇಲ್ಲಿ ಡೀಟೇಲ್ಸ್ ಮಾಮೂಲಿ ಕ್ಲಸ್ಟ್ರು ಹೆಸರು, ಸ್ಕೂಲ್ ನೇಮ್ ಹಾಕ್ತೀರಾ, ಸ್ಕೂಲ್ ಡೈಸ್ ಕೋಡ್ ಹಾಕ್ತೀರಾ. ಸಬ್ಜೆಕ್ಟ್ ಮೊದಲು ಕನ್ನಡ ತೊಗೊತೀರಾ, ಕನ್ನಡಕ್ಕೆ ಒಂದು ಫಾರಮ್, ಆಮೇಲೆ ಇಂಗ್ಲೀಷ್ ಒಂದು ಫಾರಮ್. ಪ್ರತಿಯೊಂದು ಸಬ್ಜೆಕ್ಟ್ಗೂ ಒಂದೊಂದು ಫಾರಮನ್ನು ತೊಗೋಬೇಕು ನೀವು ತರಗತಿವಾರ. ಅದು ಈಗಾಗಲೇ ಹೇಳಿದ್ದೀನಿ ಮುಂಚೆನೇ. ಇಲ್ಲಿ ಏನಿದೆ ಕ್ವಶನ್ ನಂಬರ್ಸ್ ಇದೆ ನೋಡಿ. ಇಲ್ಲಿ ಮೊದಲನೇ ಕಾಲಮ್ ಎಡಭಾಗದಲ್ಲಿ ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 2, 3, 4 ಈ ರೀತಿ ಕಂಟಿನ್ಯೂಸ್ ಇದೆ. ಆ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಪ್ರಶ್ನೆಗಳು ಇದ್ದಾವೆ ಅವನ್ನೆಲ್ಲ ನಿಮಗೆ ಗೊತ್ತಿರುತ್ತೆ. ಈಗ 1ನೇ ಪ್ರಶ್ನೆಯಲ್ಲಿ ಏನು ಅದೇ ನಾಟ್ ಉತ್ತರನೇ ಬರೆದಿಲ್ಲ ಅಥವಾ ಬರೆದಿದ್ದಾನೆ ರಾಂಗ್ ಆನ್ಸರು, ತಪ್ಪು ಬರೆದಿದ್ದಾನೆ. ಅಥವಾ ಈ 3ರಲ್ಲಿ 1 ಮೆನ್ಷನ್ ಮಾಡಬೇಕಾಗುತ್ತೆ. ಇಲ್ಲಿ
ಪಾರ್ಟಿಯಲಿ ಆನ್ಸರ್ಡು ಭಾಗಶಃ ಸರಿ ಬರೆದಿದ್ದಾನೆ, ಅರ್ಧಕ್ಕರ್ಧ. ನೆಕ್ಸ್ಟ್ ಕಂಪ್ಲೀಟ್ಲಿ ಆನ್ಸರ್ಡು ಪೂರ್ತಿ ಸರಿಯಾಗಿ ಬರೆದಿದ್ದಾನೆ. ಈಗ ಕ್ವಶನ್ ನಂಬರ್ 1ಕ್ಕೆ ಸಂಬಂಧಪಟ್ಟಂತೆ ತರಗತಿ 6ರಲ್ಲಿ ಏನೋ ಬಾಯ್ಸ್ ವಿದ್ಯಾರ್ಥಿಗಳು, ಏನು SC ವಿದ್ಯಾರ್ಥಿಗಳ ಪ್ರೋಗ್ರೆಸ್ ಏನು, ST ವಿದ್ಯಾರ್ಥಿಗಳು ಏನು ಸರಿ ಉತ್ತರ ಬರೆದಿರೋರು ಎಷ್ಟು, ತಪ್ಪು ಉತ್ತರ ಬರೆದಿರೋರು ಎಷ್ಟು, ಅಥವಾ ಭಾಗಶಃ ಸರಿ ಉತ್ತರ ಬರೆದಿರೋರು ಎಷ್ಟು, ಅದು SC ST ಮೈನಾರಿಟಿ ಅದರ್ಸ್ ಇವನ್ನ ಹಾಕ್ಕೊಳ್ತಾ ಬರ್ತೀರ. ಅದೇ ರೀತಿಯಾಗಿ ಅದೇ 6ನೇ ತರಗತಿಯಲ್ಲಿ ಗರ್ಲ್ಸ್ ಅದೇ ಥರ ಬರುತ್ತೆ. ಅದೇ ರೀತಿ 7ನೇ ತರಗತಿಯಲ್ಲೂ ಬರುತ್ತೆ. 7 ಆದಮೇಲೆ 8, 9 ಈ ರೀತಿ ಎಲ್ಲ ಬರುತ್ತೆ. ಆಮೇಲೆ ಕೊನೆಗೆ ಏನಾಗುತ್ತೆ ಅಂದರೆ ಇಲ್ಲಿ ಟೋಟಲಲ್ಲಿ ಬಾಯ್ಸಲ್ಲಿ ತೊಗೊಂಡಾಗ SC ಟೋಟಲ್ ಎಷ್ಟು, ST ಎಷ್ಟು, ಮೈನಾರಿಟೀಸ್ ಎಷ್ಟು, ಅದರ್ಸ್ ಎಷ್ಟು. ಅದೇ ರೀತಿ ಗರ್ಲ್ಸಲ್ಲೂ ಸಹ ಸೇಮ್ ಅದೇ ರೀತಿ ಎಂಟ್ರಿ ಮಾಡ್ತೀರಾ. ನೋಡಿ ಇಷ್ಟೇ ನೋಡಿ, ಎಕ್ಸೆಲ್ ಶೀಟಲ್ಲಿ ಫಾರಮ್ ನಂಬರ್ 2 ಕ್ಲೋಸ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಲಾಸ್ಟ್ ಕೊನೆ ಫಾರಮ್ ಇದೆ ನೋಡಿ. ಆತ್ಮೀಯ ವೀಕ್ಷಕರೇ, ಸರ್ ಎಲ್ಲರೂ ನೋಡಿ, ಟೀಚರ್ಸ್ರವರೇ, ನೀವು ಇದು ಡಯಟಿಂದ ಕೇಳಿರೋ ಮಾಹಿತಿ ಅಂದ್ಕೋಬೇಡಿ. ಏನೋ ಒಂದಿನ ನಿಧಾನ ಕೊಡ್ಬೋದು ಅಂದ್ಕೊತೀರ, ಆ ರೀತಿ ರಿಯಾಯಿತಿ ಇರಲ್ಲ. ಇದು 4ನೇ ತಾರೀಕೆ ಲಾಸ್ಟ್ ಇದೆ. ಇದು DSCRT ಅವರು ಕೇಳಿರೋದ್ರಿಂದ ನೀವು 4ನೇ ತಾರೀಕು ಸಂಜೆ ಒಳಗಡೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಅನೆಕ್ಸರಿ 3 ಫಾರಮ್ ನಂಬರ್ ಇದು 3ರಲ್ಲಿ ಕೊನೆ ಫಾರಮ್ ಇದು ಲಾಸ್ಟ್. ಏನು ಗ್ರೇಡ್ ವೈಸು ಕನ್ಸಾಲಿಡೇಷನ್ ಮಾಡ್ತೀರ. ಲರ್ನಿಂಗ್ ಔಟ್ಕಮ್ ಬೇಸ್ಡ್ ಅನಾಲಿಸಿಸ್ ಏನಂದರೆ ಅದು ಕ್ಲಾಸ್ ವೈಸು, ತರಗತಿವಾರು, ವಿಷಯವಾರು, ಲಿಂಗವಾರು ಮತ್ತು ಜಾತಿವಾರು ಸಾಧನೆಯನ್ನು ಪರಿಗಣಿಸಲಾಗುತ್ತೆ. ಇಲ್ಲಿ ಕ್ಲಸ್ಟರ್ ಹೆಸರು ಬರೀತೀರ. ಸಬ್ಜೆಕ್ಟು ಪ್ರತಿಯೊಂದು ಸಬ್ಜೆಕ್ಟು ಬೇರೆ ಬೇರೆ ಇದೆ ಫಾರಮ್ ಬರುತ್ತೆ. ಇದು ಕೂಡ ಸಬ್ಜೆಕ್ಟ್ ಕನ್ನಡಕ್ಕೆ ಒಂದು ಫಾರಮ್, ಮತ್ತು ಇದು ಮುಗಿದ್ಮೇಲೆ ಇಂಗ್ಲೀಷ್ಗೆ ಒಂದು ಫಾರಮ್, ಆಮೇಲೆ ಗಣಿತ, ಮ್ಯಾಥ್ಸು, ಸೈನ್ಸು, ಸೋಷಿಯಲ್ಲು, ಹಿಂದಿ ಎಲ್ಲದಕ್ಕೂ ಒಂದೊಂದು ಫಾರಮ್ ಬರ್ತವೆ. ಆಮೇಲೆ ಇಲ್ಲಿ ಸ್ಕೂಲ್ ನೇಮ್ ಹಾಕ್ತೀರಾ, ಸ್ಕೂಲ್ ಡೈಸ್ ಕೋಡ್ ಬರೀತೀರ. ಏನಿದೆ ಈಗ ಮೊದಲನೇದಾಗಿ ಕ್ಲಾಸ್ 6 ತೊಗೊಂಡಿದ್ದಾರೆ. ಇಲ್ಲಿ ಟೋಟಲ್ ರಿಸಲ್ಟಲ್ಲಿ ನಂಬರ್ ಆಫ್ ಏನು A+ ಪಡೆದವ್ರು ಎಷ್ಟು, A ಗ್ರೇಡ್ ಪಡೆದವ್ರು ಎಷ್ಟು, B+ ಪಡೆದವ್ರು ಎಷ್ಟು, B ಪಡೆದವ್ರು ಎಷ್ಟು, C ಪಡೆದವ್ರು ಎಷ್ಟು ಅನ್ನೋದು ಇಲ್ಲಿ ಬಂದಿದೆ. ಹಾಗಾಗಿ ಏನಂತರ ಇಲ್ಲಿ SC, ಅದರಲ್ಲಿ ST ಮೈನಾರಿಟೀಸ್ ಅದರ್ಸ್. ಈಗ ನಿಮ್ಮ ಶಾಲೆಯಲ್ಲಿ 6ನೇ ತರಗತಿಯಲ್ಲಿ 20 ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ ಅಂದರೆ ಅದರಲ್ಲಿ 20 ಜನದಲ್ಲಿ ಏನು ಎಷ್ಟು ಜನ ಇವರು SC ಕ್ಯಾಟಗರಿಗೆ ಸೇರಿದವರು A+ ಎಷ್ಟು ಪಡೆದಿದ್ದಾರೆ, A ಎಷ್ಟು ಪಡೆದಿದ್ದಾರೆ, B+ ಎಷ್ಟು ಪಡೆದಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ A+ 10 ಜನ ಪಡೆದ್ರು ಅಂದರೆ A 5 ಜನ ಪಡೆದ್ರು ಅಂದರೆ B+ ಇನ್ನೂ 5 ಜನ ಪಡೆದ್ರು ಅಂದರೆ B 0 C 0 ಈ ರೀತಿ ಎಕ್ಸಾಂಪಲ್ ಹೇಳಿದ್ದೀನಿ. ನಿಮ್ಮ ಅಲ್ಲೇ ಆ್ಯಕ್ಚುಲಿ ನೈಜವಾಗಿ ಏನು ಬಂದಿರುತ್ತೆ ನೀವು ಅದನ್ನು ನೋಡಿ ನಿಮ್ಮ SC2ನಲ್ಲಿ ಏನು ಎಂಟ್ರಿ ಮಾಡಿದ್ದೀರೋ ಅದನ್ನು ಪರಿಗಣಿಸಿ ಬರಿಬೇಕು. ಎಲ್ಲ SC2 ಶಾರ್ಟ್ಸಲ್ಲಿ ಈಗಾಗಲೇ ಮಾಡಿರ್ತೀರಲ್ಲ ಅದನ್ನು ನೋಡಿ ತುಂಬಬಹುದಾಗಿದೆ. ಅದೇ ರೀತಿಯಾಗಿ ST ಕ್ಯಾಟಗರಿಯವ್ರಿಗೆ ಹಾಕಿ, ಮೈನಾರಿಟಿಯವ್ರಿಗೆ ಹಾಕಿ, ಅದರ್ಸ್ ಅವ್ರಿಗೆ ಹಾಕಿ. ಅದೇ ರೀತಿಯಾಗಿ ಬಾಯ್ಸ್ದು ಮುಗೀತು ಅಂದರೆ ಸೇಮ್ ಗರ್ಲ್ಸ್ ಅದೇ ಥರ ಬರುತ್ತೆ. ಮತ್ತು ಟೋಟಲಾಗಿ ಬಾಯ್ಸು ಗರ್ಲ್ಸು ಎಲ್ಲರೂ ಸೇರಿ ಟೋಟಲಾಗಿ SC ಅವರು ಏನು ಗ್ರೇಡ್ ಪಡೆದಿದ್ದಾರೆ, ST ಅವರು ಏನು, ಮೈನಾರಿಟಿ ಅದರ್ಸ್ ಏನು ಪಡೆದಿದ್ದಾರೆ. ಅದೇ ರೀತಿಯಾಗಿ ಕ್ಲಾಸ್ 7 ಮಾಡ್ತೀರಾ, ಸೇಮ್ 8ನೇ ಕ್ಲಾಸ್ ಬರುತ್ತೆ, 9ನೇ ಕ್ಲಾಸ್ ಬರುತ್ತೆ. ಮತ್ತು ಟೋಟಲ್ಲು ಇದು ಗ್ರ್ಯಾಂಡ್ ಟೋಟಲ್ ಇಲ್ಲಿ ಟೋಟಲ್ ಹಾಕ್ತೀರ ಅಷ್ಟೇ. ಏನು 6, 7, 8, 9. ಈಗ 6, 7 ಇತ್ತು ಅಂತ ಅಂದರೆ ಅಷ್ಟೇ ಇತ್ತು ಅಂದರೆ ಅದನ್ನೇ ಟೋಟಲ್ ಹಾಕ್ತೀರ ನೀವು. ನಿಮ್ಮ ಬಾಯ್ಸ್ ಎಷ್ಟು, ಟೋಟಲ್ ಗರ್ಲ್ಸ್ ಎಷ್ಟು ನಿಮ್ಮ ಶಾಲೆಗೆ ಸಂಬಂಧಪಟ್ಟಂತೆ. ಅಥವಾ 8ನೇ ಕ್ಲಾಸ್ ಇತ್ತು ಅಂದರೆ ಅಲ್ಲಿವರೆಗೂ ಹಾಕ್ತೀರ. ಅಥವಾ 8, 9 ಇದ್ದು ಅಂಥವ್ರು ಹೈಸ್ಕೂಲ್ನವರು ಅದಷ್ಟು ಟೋಟಲ್ ಮಾಡ್ತಾರೆ. ನಿಮ್ಮ ಶಾಲೆಗೆ ತರಗತಿ ಇರೋಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಫಾರಮನ್ನು ತುಂಬ್ತೀರ. ಅಲ್ಲಿಗೆ ಈ ರೀತಿಯಾಗಿ 3 ಫಾರಮ್ಗಳನ್ನು ನೀವು ತುಂಬಬಹುದಾಗಿದೆ. ಓಕೆ. ಆಮೇಲೆ ನಿಮಗೆ ಈ ಫಾರಮ್ಸ್ಗಳು ಬೇಕು ಅಂತ ಅಂದರೆ ಇದರದ್ದು PDF ಮತ್ತು ಎಕ್ಸೆಲ್ ಅದರದ್ದು ಲಿಂಕು 2 ಲಿಂಕನ್ನು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈಗಾಗಲೇ ಸಮಯ ಸುಮಾರು 1/4 ಗಂಟೆವರೆಗೂ ಇದೇ ವಿಶ್ಲೇಷಣೆ ಮಾಡಿದ್ದೇ ಆಗಿರೋದ್ರಿಂದಾಗಿ ನಾನು ಎಕ್ಸೆಲ್ ಶೀಟ್ನಲ್ಲಿ ಏನು ನೇರವಾಗಿ ನೀವು ಹೇಗೆ ಎಂಟ್ರಿ ಮಾಡಬೇಕು, ಎಕ್ಸೆಲ್
ಶೀಟನ್ನು ಹೇಗೆ ತಗೋಬೇಕು ಆನ್ಲೈನಿಂದ, ಅದನ್ನು ಹೇಗೆ ಸೇವ್ ಮಾಡ್ಕೋಬೇಕು, ಸೇವ್ ಮಾಡಿದ್ದನ್ನು ಹೇಗೆ ಸೆಂಡ್ ಮಾಡಬೇಕು ವಾಟ್ಸಪ್ಪಲ್ಲಿ ಅಥವಾ ಯಾವುದರಲ್ಲಾದ್ರೂ ಇಮೇಲ್ಗಾಗಲಿ ಸೆಂಡ್ ಮಾಡಬೇಕು, ಹೇಗೆ ಭರ್ತಿ ಮಾಡಿ ಸೇವ್ ಮಾಡಬೇಕು ಅನ್ನೋದನ್ನು ಮಾಡಬೇಕಂದ್ರೆ ತುಂಬ ಸಮಯ ಹಿಡಿಯುತ್ತೆ ವೀಕ್ಷಕರೇ, ಕ್ಷಮಿಸಿ. ಹಾಗಾಗಿ ಈ ವಿಡಿಯೋನ ಈ ವಿಡಿಯೋ ಬಂದು ಇನ್ನು ಕೆಲವೇ ಗಂಟೆಗಳಲ್ಲಿ ಅದು ವಿಡಿಯೋ ರಿಲೀಸ್ ಆಗುತ್ತೆ. ಎಕ್ಸೆಲ್ ಶೀಟಲ್ಲಿ ಇದನ್ನು ಭರ್ತಿ ಮಾಡೋ ಅಂಥದ್ದನ್ನು ಅಂದಾಜು ಒಂದು 10 ನಿಮಿಷದ ಹಿಂದೆ ಮುಂದೆ ಅಷ್ಟು ಟೈಮ್ನಲ್ಲೇ ನಾನು ಆ ವಿಡಿಯೋನ ಕೊಡ್ತೀನಿ. ಅದು ಜಸ್ಟ್ ವೆಯ್ಟ್ ಮಾಡಿ ಸ್ವಲ್ಪ, ಇನ್ನು ಕೆಲವು ಗಂಟೆಗಳು ಅಥವಾ ನಾಳೆ. ಈಗ ನಿಮಗೆ ಫಾರಮ್ಸ್ ಬೇಕಂದರೆ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ, ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆಮೇಲೆ ಈಗಾಗಲೇ ವಿವರಗಳು ನೀವೇನಿಲ್ಲ, ಈ ಫಾರಮ್ಸ್ಗಳನ್ನು ಮೊದಲು ತುಂಬ್ಕೊಂಡ್ಮೇಲೆ ಆನಂತರ ನೀವು ನಿಮ್ಮ ಫೋನಲ್ಲಿ ತುಂಬೋಕ್ಕೆ ಆಗಲಿಲ್ಲ ಅಂದರೆ ಯಾವ್ದಾದ್ರು ಸೈಬರ್ ಸೆಂಟ್ರಿಗೆ ಹೋಗಿ ಅಥವಾ ಯಾರು ಫೋನಲ್ಲಿ ತುಂಬೋರಿದ್ರೆ ಅವ್ರ ಕೈಲಿ ತುಂಬಿಸಿ, ಅಥವಾ ಲ್ಯಾಪ್ಟಾಪು ಕಂಪ್ಯೂಟರ್ ಯಾವುದ್ರಲ್ಲಾದ್ರು ತುಂಬಿ, ಅದರಲ್ಲಿ ಇನ್ನೂ ಈಸಿ ಆಗುತ್ತೆ. ಯಾವುದು ಲ್ಯಾಪ್ಟಾಪ್ ಕಂಪ್ಯೂಟ್ರಲ್ಲಿ ಪೂರ್ತಿ ವಿಶಾಲವಾಗಿ ಎಲ್ಲ ಕಾಣಿಸ್ತಾ ಇರುತ್ತೆ. ಅಲ್ಲಿ ತುಂಬಿ ಸೇವ್ ಮಾಡಿ ಕಳಿಸಿ ನಿಮ್ಮ CRP ಅವ್ರಿಗೆ, ಅವರು ನಿಮ್ಮ BRC ಅವರಿಗೆ ಕಳಿಸಿ, ಅಲ್ಲಿಂದ ಅದು DSCRT ಅವ್ರಿಗೆ ತಲುಪುತ್ತೆ. ಇದನ್ನು ತುಂಬೋದಕ್ಕೆ ಫಸ್ಟ್ ಜೆರಾಕ್ಸ್ ಮಾಡ್ಕೊಂಡು ತುಂಬಿ, ಅಥವಾ ನೇರವಾಗಿ ತುಂಬಬೇಕು ನೀವು ಎಕ್ಸೆಲ್ ಶೀಟಲ್ಲಿ ಅಂದರೆ ನಿಮಗೆ ಹೇಳೋರು ಇರಬೇಕು ಸಹಕಾರ, ಒಂದಿಬ್ಬರು. ಏನಂದರೆ ಒಬ್ಬರು ಸ್ಟೂಡೆಂಟ್ ನೇಮ್, ಒಬ್ಬರು ಶಾರ್ಟ್ ಸೈಡ್ ಒಬ್ಬರು ಆಗಲಿ, ಅದರ ಮಾರ್ಕ್ಸ್ ವಿದ್ಯಾರ್ಥಿ ಒಬ್ಬರು, 2-3 ಜನ ಸಪೋರ್ಟ್ ಮಾಡಿದಾಗ ನೀವು ಬೇಗ ತುಂಬೋದಾಗುತ್ತೆ ನೀವು ಡೈರೆಕ್ಟ್ ಎಕ್ಸೆಲ್ ಶೀಟಲ್ಲಿ. ಅಥವಾ ನೀವು ಒಬ್ಬರೇ ತುಂಬೋದಿತ್ತು ಅಂದರೆ ಮೊದಲೇ ಫಾರಮ್ ತುಂಬ್ಕೊಳ್ಳಿ, ಆನಂತರ ತುಂಬಿ, ಅಥವಾ ಒಬ್ರು ಹೇಳ್ದಂಗೆ ಒಬ್ಬರು ತುಂಬಿದ್ರೆ ಇನ್ನೂ ಬೇಗ ಆಗುತ್ತೆ. ಈ ರೀತಿ ವರ್ಕ್ ಮಾಡಿ ಬೇಗ ಮುಗಿಸಿ, ಇನ್ನು ಹೆಚ್ಚೆಚ್ಚು ಸಮಯ ಎಲ್ಲ. ಈಗ ಇನ್ನು 2 ದಿನದೊಳಗೆ ನೀವು ಮಾಡಬೇಕಾಗಿದೆ. ಈಗ ಭಾಳ ಸಮಯ ಆಗಿರೋದ್ರಿಂದ ನಾನು ಎಕ್ಸೆಲ್ ಶೀಟನ್ನು ತುಂಬೋದನ್ನು ಈಗಾಗಲೇ ಹೇಳ್ದಂಗೆ ಮತ್ತೊಂದು ವಿಡಿಯೋನ ಕೆಲವೇ ಗಂಟೆಯಲ್ಲಿ ಬಿಡ್ತೀನಿ. ಇದು ಇನ್ಫೋವರ್ಸ್ ಯೂಟ್ಯೂಬ್ ಚಾನಲ್ ಕನ್ನಡ. ನೀವು ಈ ಚಾನಲ್ ಸಬ್ಸ್ಕ್ರೈಬ್ ಆದರೆ ನಮ್ಮ ವಿಡಿಯೋ ನಿಮ್ಮ ಫೋನಲ್ಲಿ ಕಾಣಿಸ್ಕೊತವೆ, ಅಥವಾ ಡೈರೆಕ್ಟಾಗಿ ಚಾನಲ್ ಲಿಂಕ್ ಸೇವ್ ಮಾಡ್ಕೊಳ್ಳಿ, ಅಥವಾ ಲಿಂಕ್ ಕೊಡ್ತೀವಿ, ನಾವು ನಿಮಗೆ ಕಳಿಸ್ಕೊಡ್ತೀವಿ, ವಾಟ್ಸಪ್ಪಲ್ಲಿ ಹಾಕ್ತಾ ಇರ್ತೀವಿ. ಅಥವಾ ಈ ವಿಡಿಯೋ ಕೆಳಗಡೆ ವಾಟ್ಸಪ್ ಲಿಂಕ್ ಸಹ ಕೊಡ್ತೀವಿ, ಅಲ್ಲಿ ಕ್ಲಿಕ್ ಮಾಡಿ ವಾಟ್ಸಪ್ಪಿಗೆ ಜಾಯ್ನ್ ಆದರೆ ನಿಮಗೆ ಅದು ಪ್ರತಿಯೊಂದು ಇದರ ಮುಂದಿನ ವಿಡಿಯೋ ಏನು ಎಕ್ಸೆಲ್ ಶೀಟಲ್ಲಿ ಭರ್ತಿ ಮಾಡೋ ವಿಧಾನ ತೋರಿಸ್ಕೊಡ್ತೀವಿ. ನೀವು ಸೈಬರ್ ಸೆಂಟ್ರ್ ಆಗಲಿ ಅಲ್ಲಿ ಎಲ್ಲೋ ಹೋಗಿ ಗಂಟೆಗಟ್ಟಲೆ ನಿಂತ್ಕೊಳ್ಳೋದು, ಓಡಾಡೋದು ಅದೇನೂ ಇಲ್ಲ. ಈಸಿಯಾಗಿ ಕೆಲವು ಜಸ್ಟ್ 1 ಅವರ್ ಒಳಗೆ, ಅಥವಾ ಹೆಚ್ಚು ಮಕ್ಕಳಿದ್ರೆ ಜಾಸ್ತಿ ತೊಗೊಳುತ್ತೆ, 1 ಅವರ್ ಮೇಲೆ ತೊಗೋಬೋದು. ಬೇಗ ತುಂಬ ಅಂಥ ಒಂದು ಟ್ಯಾಲೆಂಟನ್ನು ಗಳಿಸಬಹುದಾಗಿದೆ. ಓಕೆ, ಅಷ್ಟನ್ನು ತಿಳ್ಕೊಳ್ಳಿ ಸರ್. ಎಲ್ಲ ಟೀಚರ್ಸರವರೇ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ತಾವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಮತ್ತು ಒಂದು ಲೈಕ್ ಮಾಡಿ ಮರೆಯದೆ, ಹಾಗೂ ಈ ವಿಡಿಯೋನ ಶೇರ್ ಮಾಡ್ತಾಯಿರಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ. ಶೇರ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್